ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಹೊಸ ಅರ್ಜಿ ಸಲ್ಲಿಕೆ. ಕೋರ್ಟ್ ಏನು ಸೂಚನೆ ಕೊಟ್ಟಿತ್ತು? ಕೋರ್ಟ್ ಹೇಳಿದಂತೆ ನಿನ್ನೆಯೇ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಹೊಸ ಅರ್ಜಿಯನ್ನ ಸಲ್ಲಿಸಿ ಅಂತ ಕೋರ್ಟ್ ನಿನ್ನೆ ಸೂಚನೆಯನ್ನ ಕೊಟ್ಟಿತ್ತು. ಅದರಂತೆ ನಿನ್ನೆಯೇ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನವೆಂಬರ್ 2ರಂದು ಪಥಸಂಚಲನಕ್ಕೆ ಅವಕಾಶ ಕೋರಿ ಹೊಸ ಅರ್ಜಿ ಸಲ್ಲಿಕೆಯಾಗಿದೆ. ಆರ್ಎಸ್ಎಸ್ ಮುಖಂಡರು ಈ ಹೊಸ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕಲಬುರಗಿಯ ಡಿಸಿಗೆ ಇಮೇಲ್ ಮೂಲಕ ಅರ್ಜಿ ಸಲ್ಲಿಕೆಯಾಗಿದೆ. ಅವರು ಕಚೇರಿಯಲ್ಲಿ ಇರಲಿಲ್ಲ ಡಿಸಿ, ಆ ಕಾರಣದಿಂದ ಅವರಿಗೆ ಇಮೇಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಡಿಸಿಯ 2 ಅಧಿಕೃತ ಇಮೇಲ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಚಿತ್ತಾಪುರದಲ್ಲಿ ನಡಿಬೇಕಾಗಿದ್ದಂತಹ ಪಥಸಂಚಲನಕ್ಕೆ ಅವಕಾಶವನ್ನ ನಿರಾಕರಿಸಿದ್ದನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿತ್ತು ಆರ್ಎಸ್ಎಸ್. ಅದಕ್ಕೆ ಪ್ರತಿಯಾಗಿ ಕೋರ್ಟ್ ಅಲ್ಲಿ ಸೂಚನೆಯನ್ನು ಕೊಟ್ಟಿತ್ತು, ಹೊಸ ಅರ್ಜಿಯನ್ನು ಹಾಕಿ ಅಂತ. ಅದರಂತೆ ಹೊಸ ಅರ್ಜಿ ಸಲ್ಲಿಕೆಯಾಗಿದೆ. ಹೊಸ ಅರ್ಜಿ ಸಲ್ಲಿಕೆಗೂ ಕೂಡ ಕಷ್ಟಪಟ್ಟಿದ್ದಾರೆ ಆರ್ಎಸ್ಎಸ್ ಮುಖಂಡರು. ಯಾಕಂದ್ರೆ ಡಿಸಿ ನಿವಾಸಕ್ಕೆ ಹೋಗ್ತಾರೆ ಆರ್ಎಸ್ಎಸ್ ಮುಖಂಡರು. ಅರ್ಜಿ ಸಲ್ಲಿಕೆಗೆ ಅಂತ ಹೇಳಿ ಆರ್ಎಸ್ಎಸ್ ಮುಖಂಡರು ಡಿಸಿ ನಿವಾಸಕ್ಕೆ ತೆರಳಿದ್ದಾರೆ. ಜಿಲ್ಲಾಧಿಕಾರಿಯ ಆಪ್ತ ಸಹಾಯಕರಿಗೆ ನೀಡಿ ಅಂತ ಹೇಳಿ ಸೂಚನೆ ಕೊಡ್ತಾರೆ. ಸರ್ಕಾರಿ ನಿವಾಸದಲ್ಲಿ ಡಿಸಿ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಆಪ್ತ ಸಹಾಯಕರಿಗೆ ಕೊಡಿ ಎನ್ನುವಂತಹ ಸೂಚನೆ ಹೋಗುತ್ತೆ. ಜಿಲ್ಲಾಧಿಕಾರಿ ಸರ್ಕಾರಿ ನಿವಾಸದ ಸಿಬ್ಬಂದಿ ಸೂಚನೆ ಕೊಡ್ತಾರೆ. ಆದರೆ ಆಪ್ತ ಸಹಾಯಕನಿಗೆ ಫೋನ್ ಮಾಡಿದ್ರೆ ಅವರು ಸ್ವೀಕಾರ ಮಾಡಲ್ಲ, ಫೋನೇ ಎತ್ತಲ್ಲ. ಬಳಿಕ ಡಿಸಿ ಮೊಬೈಲ್ ನಂಬರ್ಗೆ ಅರ್ಜಿ ವಾಟ್ಸಪ್ ಮಾಡ್ತಾರೆ. ಅಷ್ಟೇ ಅಲ್ಲ, ಡಿಸಿಯ 2 ಅಧಿಕೃತ ಇಮೇಲ್ ಅಕೌಂಟ್ಗೂ ಕೂಡ ಅರ್ಜಿ ರವಾನೆಯಾಗಿದೆ. ನವೆಂಬರ್ 2ಕ್ಕೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ. ಮಾನ್ಯ ಹೈಕೋರ್ಟ್ ಕೊಟ್ಟಂತಹ ಸೂಚನೆಯನ್ನು ಆಧರಿಸಿ ನವೆಂಬರ್ 2ರಂದು ಪಥಸಂಚಲನ ನಡೆಸ್ತೀವಿ, ಅದಕ್ಕೆ ಅವಕಾಶ ಕೊಡಿ ಅಂತ ಹೊಸ ಅರ್ಜಿಯನ್ನ ಸಲ್ಲಿಸಿದ್ದಾರೆ.